ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಯಾವ ದೇಶವನ್ನ ಪುನರುಜ್ಜೀವನದ ತವರು ಮನೆ ಎನ್ನುತ್ತಾರೆ? ರೋಮ್ ಅಂತರ, ಇಲ್ಲ ಇಟಲಿ ನಂತರ, ಇಲ್ಲ ಜರ್ಮನಿ ಅಂತರ, ಇಲ್ಲ ಫ್ರಾನ್ಸ್ನ ಅಂತರ? ರೋಮ್ ದೇಶವನ್ನ ಪುನರುಜ್ಜೀವನ ತವರು ಮನೆ ಎಂದು ಹೇಳಲಾಗುತ್ತದೆ ಅಂತ ಹೇಳ್ಬೋದು. ಈಗ ರೋಮ್ ಅನ್ನೋ ದೇಶ ಇಲ್ಲ, ಅದು ಇಟಲಿಯ ರಾಜಧಾನಿಯಾಗಿದೆ ಅಂತ ಹೇಳ್ಬೋದಾಗಿದೆ. ನವೋದಯದ ಪಿತಾಮಹ ಅಂತ ಪೆಟ್ರಾರ್ಕನನ್ನ ಕರೆಯಲಾಗುತ್ತದೆ. ನವೋದಯದ ಮೊದಲ ಆರಂಭ ಇಟಲಿಯ ಫ್ಲಾರೆನ್ಸ್ ನಗರದಲ್ಲಿ ಆರಂಭವಾಯಿತು ಅಂತ ಹೇಳ್ಬೋದಾಗಿದೆ. ಕಾನ್ಸ್ಟಾಂಟಿನೋಪಲ್ ನಗರ ಪತನವಾದ ನಂತರ ವಲಸೆ ಬಂದ ವಿದ್ವಾಂಸರು ಇಟಲಿಯಲ್ಲಿ ಆರಂಭಿಸಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯಾವ ರಜಪೂತ್ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವತಂತ್ರಕ್ಕಾಗಿ ಹೋರಾಟವನ್ನ ನಡೆಸಿತು? ಮಾರವಾಡನ, ಇಲ್ಲ ಮೇವಾರನ, ಇಲ್ಲ ಜೈಪುರ, ಇಲ್ಲ ಬಿಕನೇರಿನ? ಮಾರವಾಡ ರಜಪೂತ್ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವತಂತ್ರಕ್ಕಾಗಿ ಹೋರಾಟವನ್ನು ನಡೆಸಿತು ಅಂತ ಹೇಳ್ಬೋದಾಗಿದೆ. ಮಾರವಾಡದ ರಾಜ ದುರ್ಗಾದಾಸ್ 1679ರಿಂದ 1707ರವರೆಗೆ ಮೊಘಲರ ಜೊತೆ ಯುದ್ಧವನ್ನ ನಡೆಸಿದನು. ಔರಂಗಜೇಬನ ಮಗ ಮಾರವಾಡದ ರಾಜ ದುರ್ಗಾದಾಸ್ನ ವಿರುದ್ಧ ಹೋರಾಟಕ್ಕೆ ಬರ್ತಾನೆ. ಆದ್ರೆ ಈ ದುರ್ಗಾದಾಸ್ ಇದ್ದವನು ಔರಂಗಜೇಬನ ಮಗನನ್ನ ಮನವೊಲಿಸಿ ಅವನ ತಂದೆಯ ವಿರುದ್ಧವೇ ಹೋರಾಟ ಮಾಡಲು ಸಿದ್ಧಗೊಳಿಸ್ತಾನೆ ಅಂತ ಹೇಳ್ಬೋದಾಗಿದೆ. ಮರಾಠರ ಸಾಂಬಾಜಿಯು ದುರ್ಗಾದಾಸ್ಗೆ ಸಹಾಯ ಮಾಡಿದನು ಅಂತ ಹೇಳ್ಬೋದಾಗುತ್ತೆ. 1702ರಲ್ಲಿ ಔರಂಗಜೇಬ್ ಗುಜರಾತನ್ನ ವಶಪಡಿಸಿಕೊಳ್ಳಲು ಸೈನ್ಯ ಸಮೇತ ಕಳಿಸಿದನು. ಆದರೆ ಅದು ಯಶಸ್ವಿಯಾಗಲಿಲ್ಲ. ಪುನಃ ಪ್ರಯತ್ನದ ನಂತರ 1707ರಲ್ಲಿ ಔರಂಗಜೇಬ್ ಮರಣದ ನಂತರ ಯುದ್ಧ ಕೊನೆಯಾಯಿತು ಅಂತ ಹೇಳ್ಬೋದಾಗಿದೆ. 22 ನವೆಂಬರ್ 718ರಂದು ಉಜ್ಜಯಿನಿಯಲ್ಲಿ ದುರ್ಗಾದಾಸ್ ಮರಣ ಹೊಂದಿದನು. 2003ರಲ್ಲಿ ಭಾರತ ಸರ್ಕಾರವು ಈ ದುರ್ಗಾದಾಸ್ ಮರಣದ ಸ್ಮರಣಾರ್ಥ ಗೌರವವಾಗಿ ನಾಣ್ಯಗಳನ್ನ ಹೊರಡಿಸಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಇವುಗಳನ್ನ ಒಳಗೊಂಡಿದೆ. 10 ಕಮಾಂಡ್ಮೆಂಟ್ಗಳ, ಇಲ್ಲ 7 ಕಮಾಂಡ್ಮೆಂಟ್ಗಳ, ಇಲ್ಲ 8 ಕಮಾಂಡ್ಮೆಂಟ್ಗಳ, ಇಲ್ಲ 6 ಕಮಾಂಡ್ಮೆಂಟ್ಗಳ? ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ನಲ್ಲಿ 10 ಕಮಾಂಡ್ಮೆಂಟ್ಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಇಕ್ತಾದಾರರನ್ನ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ರೀತಿಯಾಗಿಯೂ ಕರೆಯುತ್ತಿದ್ದರು. ಮಲ್ಲಿಕ್ ಅಂತ ಕರಿತಿದ್ರ, ಶೇಖ್ ಅಂತ ಕರಿತಿದ್ರ, ಇಲ್ಲ ಮುಕ್ತಿ ಅಂತ ಕರಿತಿದ್ರ, ಇಲ್ಲ ಮುನ್ಸಿನ್ ಅಂತ ಕರಿತಿದ್ರ? ಇಕ್ತಾದಾರರನ್ನ ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಕ್ತೀಸ್ ಅಂತ ಕರಿತಿದ್ರು ಅಂತ ಹೇಳ್ಬೋದಾಗಿದೆ. ಇಕ್ತಾಗಳ ವ್ಯವಸ್ಥೆಯನ್ನ ಇಲ್ತಮಾಷ್ ಜಾರಿಗೆ ತಂದನು. ಅದರ ಮುಖ್ಯಸ್ಥನನ್ನ ಇಕ್ತಾದಾರ್ ಅಂತ ಕರಿತಾ ಇದ್ರು. ಇದು ಒಂದು ವಿಶಿಷ್ಟ ರೀತಿಯ ಭೂ ವಿತರಣಾ ಮತ್ತು ಆಡಳಿತ ವ್ಯವಸ್ಥೆ ಆಗಿತ್ತು ಅಂತ ಹೇಳ್ಬೋದಾಗಿದೆ. ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುವುದರ ಮೂಲಕ ಕಂದಾಯ ನಿರ್ವಹಣೆಯ ಜವಾಬ್ದಾರಿಯನ್ನ ಈ ಇಕ್ತಾದಾರ್ಗಳು ಮಾಡ್ತಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತ ಯಾರು? ರಾಮಾನಂದನ, ಕಬೀರ್ ದಾಸ, ಇಲ್ಲ ಗುರುನಾನಕ, ಇಲ್ಲ ಚೈತನ್ಯನ? ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತ ರಾಮಾನಂದರು ಅಂತ ಹೇಳ್ಬೋದಾಗಿದೆ. ರಾಮಾನಂದರು ವೈಷ್ಣವ ಭಕ್ತಿಯ ಸಂತ ಅಂತ ಹೇಳ್ಬೋದಾಗಿದೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಿಂದ ಆರಂಭಗೊಂಡು ನಂತರ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಆರಂಭಿಸಿದ್ರು ಅಂತ ಹೇಳ್ಬೋದಾಗಿದೆ. ಬೈರಾಗಿ ಸಂಪ್ರದಾಯದ ಸಂಸ್ಥಾಪಕರು ಅಂತ ಇವರನ್ನ ಕರಿಬೋದಾಗಿದೆ. ರಾಮಾನಂದರು ಹಿಂದಿ ಕೃತಿಗಳಾದ ಜ್ಞಾನಲೀಲ ಮತ್ತು ಯೋಗ ಚಿಂತಾಮಣಿ ಕೃತಿಗಳನ್ನು ರಚಿಸಿದ್ದಾರೆ. ಸಂಸ್ಕೃತದಲ್ಲಿ ವೈಷ್ಣವ ಮತ ಮತ್ತು ರಾಮಾಚಾರ್ಯನ ಪದ್ಧತಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ದಾಸಬೋಧೆ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಜ್ಞಾನೇಶ್ವರನ, ಇಲ್ಲ ನಾಮದೇವನ, ಇಲ್ಲ ತುಕಾರಾಮ, ಇಲ್ಲ ರಾಮದಾಸನ? ದಾಸಬೋಧೆ ಕೃತಿಯನ್ನು ರಚಿಸಿದವರು ರಾಮದಾಸ್ ಅಂತ ಹೇಳ್ಬೋದಾಗಿದೆ.
ಸಮರ್ಥ ರಾಮದಾಸರು ದಾಸಬೋಧ ಕೃತಿಯನ್ನ ಮರಾಠಿ ಭಾಷೆಯಲ್ಲಿ ರಚಿಸಿದರು. ದೈನಂದಿನ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಸೂಚಿಸಲು ಈ ಕೃತಿ ರಚಿಸಿದರು ಅಂತ ಹೇಳ್ಬೋದಾಗಿದೆ. ಮರಾಠಿಯಲ್ಲಿ ಕರೆಯುವ ಪದ್ಯ ರೂಪದ 7751 ಓವಿಗಳನ್ನು ರಚಿಸಿದರು ಅಂತ ಹೇಳ್ಬೋದಾಗಿದೆ. ಶಿವಾಜಿಯವರ ಧಾರ್ಮಿಕ ಗುರು ಇವರಾಗಿದ್ದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಮೆಹೆಂಜೊದಾರೋ ಪದದ ಅರ್ಥವೇನು? ಬದುಕಿರುವವರ ದಿಬ್ಬನ, ಇಲ್ಲ ಏರುವವರ ದಿಬ್ಬನ, ಇಲ್ಲ ಶ್ರೇಷ್ಠರ ದಿಬ್ಬನ, ಇಲ್ಲ ಸತ್ತವರ ದಿಬ್ಬನ. ಮೆಹೆಂಜೊದಾರೋ ಪದದ ಅರ್ಥ ಸತ್ತವರ ದಿಬ್ಬ ಎಂದು, ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಹೇಳಲಾಗುತ್ತದೆ. ಮೆಹೆಂಜೊದಾರೋ ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯ ನಗರ ಆಗಿತ್ತು ಅಂತ ಹೇಳ್ಬೋದಾಗಿದೆ. 1980ರಿಂದ ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಆಗಿದೆ ಅಂತ ಹೇಳ್ಬೋದು. 1920ರಲ್ಲಿ RD ಬ್ಯಾನರ್ಜಿ ಸಂಶೋಧನೆಯನ್ನ ಮಾಡಿದ್ರು ಅಂತ ಹೇಳ್ಬೋದಾಗಿದೆ. 1924-25ರಲ್ಲಿ ದೀಕ್ಷಿತ್ ರವರು, 1925-26ರಲ್ಲಿ ಜಾನ್ ಮಾರ್ಷಲ್, 1930ರಲ್ಲಿ ದೀಕ್ಷಿತ್ ಈ ಮೆಹೆಂಜೊದಾರೋವನ್ನ ಪತ್ತೆ ಮಾಡಿದರು ಅಂತ ಹೇಳ್ಬೋದಾಗಿದೆ. ಸಾರ್ವಜನಿಕ ಸ್ನಾನದ ಗೃಹ, ದೊಡ್ಡ ವಸತಿ ಮನೆಗಳು, ಒಳಚರಂಡಿ ವ್ಯವಸ್ಥೆ, ದೊಡ್ಡ ಉಗ್ರಾಣಗಳು, ಕೋಟೆ ಮತ್ತು ದೊರಕಿದವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ತಹಕೀಕ್ ಇ ಹಿಂದ್ ಕೃತಿಯನ್ನು ಬರೆದವರು ಯಾರು? ಇಬ್ನ್ ಬಟುಟನ, ಇಲ್ಲ ಅಲ್ಬೆರುನಿನ, ಇಲ್ಲ ಜಿಯಾವುದ್ದೀನ್ ಬರನಿನ, ಇಲ್ಲ ಪೇರಿಸ್ತಾನ. ತಹಕೀಕ್ ಇ ಹಿಂದ್ ಕೃತಿಯನ್ನು ಬರೆದವರು ಅಲ್ಬೆರುನಿ ಅಂತ ಹೇಳ್ಬೋದಾಗಿದೆ. ತಹಕೀಕ್ ಇ ಹಿಂದ್ ಇದು ಮಧ್ಯಕಾಲೀನ ಭಾರತದ ಸಂಸ್ಕೃತಿ ಮತ್ತು ಆರ್ಥಿಕತೆಯನ್ನು ತಿಳಿಸುವ ಕೃತಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಅಲ್ಬೆರುನಿಯು ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದನು. ಇಬ್ನ್ ಬಟುಟಾರವರ ರೆಹಲಾ ಕೃತಿ ಮೊಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ತಿಳಿಸಿಕೊಡುತ್ತದೆ. ಬರಾನಿಯ ಪತ್ವಾಯಿ ಜಹಾಂದಾರಿ ಕೃತಿ ಮತ್ತು ಪೆರಿಸ್ತಾರ ತಾರಿಖಿ ಪೆರಿಸ್ತಾ ಕೃತಿಗಳು ಭಾರತದ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಬಗ್ಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಲಹಾಬಾದ್ ಶಾಸನದ ರಚನಾಕಾರ ಯಾರು? ವರಹಮೀರನ, ಇಲ್ಲ ಬ್ರಹ್ಮಗುಪ್ತನ, ಇಲ್ಲ ಹರಿಸೇನನ, ಇಲ್ಲ ಆರ್ಯಭಟನ. ಅಲಹಾಬಾದ್ ಶಾಸನವನ್ನ ಹರಿಸೇನ ರಚಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ. ಅಲಹಾಬಾದ್ ಶಾಸನವನ್ನ ಏಷಿಯಾಟಿಕ್ ಸೊಸೈಟಿಯ ಜೇಮ್ಸ್ ಪ್ರಿನ್ಸಿಪ್ ರವರು ಈ ಶಾಸನವನ್ನ ಅರ್ಥೈಸಿದರು ಮತ್ತು ಇದು ಬ್ರಾಹ್ಮಿ ಲಿಪಿಯಲ್ಲಿದೆ ಅಂತ ತಿಳಿಸಿಕೊಟ್ಟರು. ಅಲಹಾಬಾದ್ ಶಾಸನದಲ್ಲಿ ಅಶೋಕ, ಸಮುದ್ರಗುಪ್ತ, ಜಹಾಂಗೀರ್ ಕಾಲದ ಬರವಣಿಗೆಗಳು ಕೂಡ ಇವೆ ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ಅಶೋಕನ ರಾಣಿ ಕಾರುವಕಿ ಮಾಡಿದ ದಾನ ಧರ್ಮಗಳ ಬಗ್ಗೆಯೂ ಕೂಡ ಉಲ್ಲೇಖವಿದೆ ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ಸಮುದ್ರಗುಪ್ತನ ಯುದ್ಧ ಸಾಧನೆಗಳನ್ನು ವಿವರಿಸಿದ್ದಾರೆ. ಜಹಾಂಗೀರ್ ಕಾಲದ ಮೀರ್ ಅಬ್ದುಲ್ಲಾ ಮುಸ್ಕಿನ್ ರವರು ಜಹಾಂಗೀರ್ ಕಾಲದ ಪೂರ್ವಜರನ್ನ ಅದರಲ್ಲಿ ಕೆತ್ತಲಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮೌರ್ಯರ ಯಾವ ದೊರೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಜೈನ ಸನ್ಯಾಸಿ ಭದ್ರಭಾವಿನೊಡನೆ ದಕ್ಷಿಣ ಭಾರತಕ್ಕೆ ಬಂದನು? ಚಂದ್ರಗುಪ್ತ ಮೌರ್ಯನ, ಇಲ್ಲ ಬಿಂದುಸಾರನ, ಇಲ್ಲ ದಶರಥನ, ಇಲ್ಲ ಸಂಪ್ರತಿನ. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಜೈನ ಸನ್ಯಾಸಿ ಭದ್ರಭಾವಿನೊಡನೆ ದಕ್ಷಿಣ ಭಾರತಕ್ಕೆ ಬಂದನು ಅಂತ ಹೇಳ್ಬೋದಾಗಿದೆ. ಚಂದ್ರಗುಪ್ತ ಮೌರ್ಯನು ನಂದ ಸಾಮ್ರಾಜ್ಯದ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದನು. ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿ ಇದರ ಬಗ್ಗೆ ವಿವರಗಳನ್ನು ನೀಡುತ್ತೆ ಅಂತ ಹೇಳ್ಬೋದಾಗಿದೆ. ಜೊತೆಯಲ್ಲಿ ಬೌದ್ಧ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸುತ್ತವೆ. ಹರಿಶೇಣನ ಬೃಹತ್ ಕಥಾ ಗ್ರಂಥವು ಚಂದ್ರಗುಪ್ತ ತನ್ನ ಜೈನ ಗುರುವಿನೊಡನೆ ದಕ್ಷಿಣ ಭಾರತಕ್ಕೆ ಬಂದ ಅಂತ ವಿವರಗಳನ್ನು ನೀಡುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಆಗಾಗ್ಗೆ ಯಾವ ಪ್ರದೇಶಕ್ಕಾಗಿ ಘರ್ಷಣೆ ನಡೆಯುತ್ತಿತ್ತು? ಮದುರೈಗ, ವಾರಂಗಲ್ಗ, ಇಲ್ಲ ಮಲಬಾರ್ಗ, ಇಲ್ಲ ರಾಯಚೂರು ದೋಹಬ್ಗ. ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಆಗಾಗ್ಗೆ ರಾಯಚೂರಿನ ದೋವ ಪ್ರದೇಶಕ್ಕಾಗಿ ಘರ್ಷಣೆ ನಡೆಯುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಸಂಗಮ ವಂಶದ 1ನೇ ಅರಿಯನನ ಕಾಲದಲ್ಲಿ ಈ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು.
ಒಂದನೇ ಬುಕ್ಕರಾಯನ ಕಾಲದಿಂದ 7 ಶತಮಾನಗಳ ಕಾಲ ಈ ಕೃಷ್ಣ ತುಂಗಭದ್ರಾ ನದಿಯ ದೋವ ಪ್ರದೇಶಕ್ಕೆ ಯುದ್ಧ ನಡೆಯಿತು ಅಂತ ಹೇಳ್ಬೋದಾಗಿದೆ. ಪೆರಿಸ್ತನ ಬರವಣಿಗೆಗಳು ಆ ಕಾಲದ ಬಗ್ಗೆ ವಿವರಣೆಗಳನ್ನು ನೀಡುತ್ತವೆ, ಆದರೆ ಅದು ಏಕಪಕ್ಷೀಯ ವಿವರಣೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಎಲ್ಲ ಯುದ್ಧಗಳಲ್ಲೂ ಕೂಡ ಬಹುಮನಿ ಸಾಮ್ರಾಜ್ಯ ಗೆದ್ದಿತ್ತು ಅಂತ ಈ ಪೆರಿಸ್ತ ಹೇಳ್ತಾನೆ. ಪೆರಿಸ್ತನ ವಿವರಣೆಯಲ್ಲಿ 1ನೇ ಬುಕ್ಕರಾಯ 1ನೇ ಮೊಹಮ್ಮದ್ ಶಾನಿಂದ ಸೋತನು, 2ನೇ ಹರಿಹರ ಫಿರೋಜ್ ಶಾನಿಂದ ಸೋತನು, 7ನೇ ದೇವರಾಯ 2ನೇ ಅಲ್ಲಾವುದ್ನಿಂದ ಸೋತನು ಎಂದು ವಿವರಣೆಯನ್ನ ನೀಡಿದ್ದಾನೆ. 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಅಬ್ದುಲ್ ರಜಾಕ್ ವಿಜಯನಗರದ ವೈಭವವನ್ನು ವಿವರಿಸಿದ್ದಾನೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಪೆರಿಸ್ತ ಸುಳ್ಳನ್ನು ಹೇಳಿದ್ದಾನೆ ಅಂತ ಹೇಳ್ಬೋದಾಗಿದೆ. ತುಳುವ ವಂಶದ ಕೃಷ್ಣದೇವರಾಯನ ಕಾಲದಲ್ಲಿ ರಾಯಚೂರು, ಬೀದರ್, ಗೋಲ್ಕೊಂಡದ ಮೇಲೆ ಯುದ್ಧ ಮಾಡಿ ಗೆಲುವನ್ನು ಸಾಧಿಸಿದ್ದ ಅಂತ ತಿಳ್ಕೋಬಹುದಾಗಿದೆ. ಕೃಷ್ಣದೇವರಾಯನ ಕಾಲದಲ್ಲಿ 2ನೇ ಮೊಹಮ್ಮದ್ ಶಾನನ್ನು ಬಿಡುಗಡೆ ಮಾಡಿ ಬಹುಮನಿ ಸಾಮ್ರಾಜ್ಯವನ್ನ ಪುನಃ ಸ್ಥಾಪನೆ ಮಾಡಿದನು ಅಂತ ಹೇಳ್ಬೋದಾಗಿದೆ. ಅದಕ್ಕಾಗಿ ಕೃಷ್ಣದೇವರಾಯನಿಗೆ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಶೋಕನ ಯಾವ ಶಾಸನದಲ್ಲಿ ಆತನ ಪೂರ್ಣ ಹೆಸರನ್ನ ಗುರ್ತಿಸಬಹುದು? ಮಸ್ಕಿ ಶಾಸನದಲ್ಲ, ಇಲ್ಲ ಮನ್ಸೇರ ಶಿಲಾಶಾಸನದಲ್ಲ, ಇಲ್ಲ ಸಾರನಾಥ ಸ್ತಂಭ ಶಾಸನದಲ್ಲ, ಇಲ್ಲ ಯರ್ಗುಡಿ ಶಾಸನದಲ್ಲ. ಅಶೋಕನ ಮಸ್ಕಿ ಶಿಲಾಶಾಸನದಲ್ಲಿ ಆತನ ಪೂರ್ಣ ಹೆಸರನ್ನ ಗುರ್ತಿಸಬಹುದು. ಅಶೋಕನ ಮಸ್ಕಿ ಶಿಲಾಶಾಸನದಲ್ಲಿ ಅಶೋಕನನ್ನ ದೇವನಾಮ ಪ್ರಿಯದರ್ಶಿ ಅಂತ ಕರೆದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಶೋಕನ ಒಟ್ಟು 33 ಶಾಸನಗಳಿವೆ. ಪ್ರಾಕೃತ, ಬ್ರಾಹ್ಮಿ, ಖರೋಷ್ಠಿ, ಅರೇಮಿಕ್, ಗ್ರೀಕ್ ಲಿಪಿಗಳಲ್ಲಿ ಅವು ರಚಿಸಿವೆ. ಬಿಳಿ ಮರಳುಗಲ್ಲು ಬಳಸಿ 7 ಸ್ತಂಭ ಶಾಸನಗಳನ್ನು ರಚಿಸಿದ್ದಾರೆ. 14 ಪ್ರಮುಖ ಶಿಲಾಶಾಸನಗಳು ಇವೆ ಅಂತ ಹೇಳ್ಬೋದಾಗಿದೆ. ಈ ಶಿಲಾಶಾಸನಗಳಲ್ಲಿ ಪ್ರಾಣಿಬಲಿ ನಿಷೇಧ, ಧಮ್ಮಘೋಷ, ಧರ್ಮ ಮಹಾಮಾತ್ರರ ನೇಮಕ, ಬೌದ್ಧ ಧರ್ಮದ ಸ್ವೀಕಾರ ಮತ್ತು ಬೋಧಗಯ ಭೇಟಿ, ಜನರ ನೈತಿಕ ನಡವಳಿಗಳ ವಿಚಾರಗಳು, ಮಹಿಳಾ ಕಲ್ಯಾಣ ವಿಚಾರಗಳು. 13ನೇ ಶಿಲಾಶಾಸನವು ಕಳಿಂಗ ಯುದ್ಧದ ವಿವರಣೆಯನ್ನ ಮತ್ತು ಬೌದ್ಧ ಧರ್ಮದ ಪರಿವರ್ತನೆಗೆ ವಿವರವನ್ನ ನೀಡಿದೆ. ಅಶೋಕನ ಹೆಸರುಗಳು ಮಸ್ಕಿ, ಬ್ರಹ್ಮಗಿರಿ, ಗುಜ್ಜರ, ನೆಟ್ಟೂರು ಶಾಸನಗಳಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದಾಗಿದೆ.